ಕ್ರೇವಿಂಗ್ಸ್ ಅನ್ನುವಂಥದ್ದು ಬೈಕೆ ಏನಾಗ್ತಿದೆ ಶುರುವಾಗಿದೆಯಾ ಬೈಕೆ ಭಾವನ ಅವರಿಗೆ? ಅದೆಲ್ಲ ಎಲ್ಲ ಜಾಸ್ತಿ ಇಲ್ಲ. ಏನು ಏನಾದರೂ ತಿಂದ್ರೆ ಮೇಡಮ್? ನಥಿಂಗ್, ನಾಟ್ ಮಚ್. ಪೇರ್ಲೆ ಹಣ್ಣು ಒಂದು ತುಂಬ ಇಷ್ಟ ನನಗೆ. ಚೇಪೆಕಾಯಿ ಅಥವಾ ಸೀಬೆ ಹಣ್ಣು ಅಂತ ಹೇಳ್ತೀವಲ್ಲ ಅದು, ಅದೊಂದು ತುಂಬ ಇಷ್ಟ. ಅದೊಂದು ಹೇಳಿಬಿಟ್ಟು ಪಾಪ ತಂದು ತಂದು ಸ್ಟಾಕ್ ಇಡ್ತಿದ್ದಾರೆ. ಇನ್ನೆಲ್ಲ ನಾಟ್ ಮಚ್. ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಹೇಗಿರ್ತೀವಿ ಮಗು ಅದೇ ರೀತಿ ಮುಂದೆ ಬೆಳೆಯುತ್ತೆ ಅನ್ನೋವಂಥದ್ದು. ಅಂದರೆ ಪುಸ್ತಕ ಜಾಸ್ತಿ ಓದಿದ್ರೆ ಮಗು ಸಹ ಮುಂದೆ ತುಂಬ ಚೆನ್ನಾಗಿ ಓದುತ್ತೇನೋ ಅನ್ನುವಂಥದ್ದು, ಜೊತೆಗೆ ಯಾವುದಾದ್ರೂ ಮಗು ಫೋಟೋ ನೋಡ್ತಿದ್ರೆ ಹೀಗೇ ಹುಟ್ಟುತ್ತೇನೋ ಅನ್ನುವಂಥದ್ದು. ಸೊ ಈ ರೀತಿ ನಂಬಿಕೆಗಳು. ನಾನು ಅಂದ್ಕೊಂಡೆ ಫಸ್ಟು ಪುಸ್ತಕ ಎಲ್ಲ ಓದ್ಬಿಡ್ಬೋದು, ಬುಕ್ಸ್ ಓದ್ಬೋದು ಅಂತ ಹೇಳಿ. ನಾನು ಮಲೆಗಳಲ್ಲಿ ಮದುಮಗಳು ಓದಲಿಲ್ಲ. ನಾನು ತುಂಬ ದಿನದ ಅರ್ಧ ಮಾಡಿ ಇಟ್ಬಿಡಿ ನಾ ಪುಸ್ತಕನ, ಅದನ್ನು ಮುಗಿಸೋಣ ಅಂದ್ಕೊಂಡೆ. ಆಮೇಲೆ ಕಾನೂರು ಹೆಗ್ಗಡ್ತಿ ಓದೋಣ ಅಂತ ಅಂದ್ಕೊಂಡೆ. ಎಲ್ಲ ಪುಸ್ತಕ ಮಾತ್ರ ಎಲ್ಲ ಜೋಡಿಸೆಲ್ಲ ಇಟ್ಕೊಂಡಾಯ್ತು. ಶುರು ಓದಿದೆ. ಈಗ ಇಟ್ ಡಸನ್ ಅಲೌ ಯು ಟು ರೀಡ್ ಮಚ್. ಯಾಕಂದರೆ ಆಮೇಲೆ ಸ್ವಲ್ಪ ಎಮೋಷ್ನಲಿನೂ ಆಗಿಬಿಡ್ತೀವಲ್ಲ ಪುಸ್ತಕ ಓದ್ತಾ ಐ ಡೋಂಟ್ ವಾಂಟ್ ಇಟ್ ಟು ಹ್ಯಾಪನ್. ನಾನೇನು ಶಾಸ್ತ್ರೀಯ ಸಂಗೀತ ಕೇಳೋದು ಜಾಸ್ತಿ. ಶಾಸ್ತ್ರೀಯ ಸಂಗೀತ ಮತ್ತು ಡಾನ್ಸಿಂದ ಹೆಂಗಂದ್ರು ಅದರ ಜೊತೆ ಅದನ್ನೆಲ್ಲ ಕೇಳ್ತಾ ಇರ್ತೀನಿ, ಸಾಹಿತ್ಯ. ಅದನ್ನು ಕೀಪ್ ಸಿಂಗಿಂಗ್ ದ್ಯಾಟ್. ಅದು ಬಿಟ್ಟರೆ ಇನ್ನೇನಿಲ್ಲ ಜಾಸ್ತಿ. ಫಿಲಮ್ ಅಂತೂ ನೋಡಿಲ್ಲ. ಮೊನ್ನೆ ನೋಡಿಬಿಟ್ಟೆ, ಕಭಿ ಖುಷಿ ಕಭಿ ಗಮ್ ನೋಡಿಬಿಟ್ಟು ಅವ್ರು ಅಳ್ತಾ ಇರುವಾಗೆಲ್ಲ ಎಲ್ಲ ಶಾರ್ಟಲ್ಲೂ ಹತ್ಬಿಟ್ಟೀನಿ. ದೆನ್ ಐ ಥಾಟ್ ನೋಡೋದು ಬೇಡ ಇನ್ನು ಜಾಸ್ತಿ ಸಿನಿಮಾ ಅಂತ. ಐ ಜಸ್ಟ್ ವಾಚ್ ಓಲ್ಡ್ ಶೋಸ್ ನೋಡ್ತೀನಿ ಅಷ್ಟೇ. ಲೂಸಿ ಲೆಬೆಲ್ ಒಂದು ಕಾಮಿಕ್ ಶೋ. ಇಲ್ದಿರ ನನಗೆ ಜಾನಿ ಕಾಸನ್ ಶೋ ತುಂಬ ಇಷ್ಟ. ಹಳೇದು 70s 60s ಅದನ್ನು ನೋಡ್ತೀನಿ ಅಷ್ಟು, ತುಂಬ ಕಮ್ಮಿ. ಆದರೆ ನಾಟ್ ಮಚ್. ನ್ಯೂಸ್ ಒಂದು ಪಾಲಿಟಿಕ್ಸ್ ಒಂದಿದೆ, ಹುಚ್ಚಿದೆಲ್ಲ ನ್ಯೂಸ್, ಅದು ನೋಡ್ತೀನಿ ಅಷ್ಟೇ. ನ್ಯೂಸ್ ಸ್ವಲ್ಪನೇ. ಕ್ರೈಮ್ ನೋಡಲ್ಲಪ್ಪ. ಮೊನ್ನೆ ಅದೊಂಚೂರು ಮೇಘಾಲಯದೆಲ್ಲ ನೋಡಿತ್ತು, ಬಟ್ ನಾಟ್ ಮಚ್ ಐ ವಾಚ್ ಅಷ್ಟೇ. ಕ್ರೈಮ್ ಎಲ್ಲ ನೋಡೋಕ್ಕೆ ಹೋಗಲ್ಲ. ಈಗ ರೊಟೀನ್ ಹೇಗೆ ನಡೀತಾ ಇದೆ ಮ್ಯಾಮ್? ಯೂಶ್ವಲಿ ಮುಂಚೆ ನಿಮ್ಮ ರೊಟೀನ್ ಹೇಗಿರ್ತಿತ್ತು, ಈಗ ಏನೇನು ಚೇಂಜಸ್ ಆಗಿದೆ ಅಂತ? ರೊಟೀನ್ ನಾನು ಮುಂಚೆ ಬೇಗ ಹೇಳ್ತಾ ಇದ್ದೆ 6 ಗಂಟೆಗೆ. ಈಗ ನಂಗೆ ಅಷ್ಟು ಬೇಗ ಎದ್ದೇಳೋಕ್ಕಾಗ್ತಿಲ್ಲ, ಯಾಕೆ ಸ್ವಲ್ಪ ರಾತ್ರಿ ಎಲ್ಲ ಹೇಳ್ತಾ ಇರ್ತೀನಲ್ಲ, ಹಾಗಾಗಿ ಈಗ ನಾನು ಸ್ವಲ್ಪ ಹೇಳೋದು ಸ್ವಲ್ಪ ಲೇಟು. ಒಂದು 7:15 ಹೇಳ್ತಾ ಇದ್ದೀನಿ. ಎದ್ದು ಕೂಡಲೇ ತಿನ್ನೋಕ್ಕೆ ಶುರು ಮಾಡಬೇಕಲ್ಲ, ಹಾಗಾಗಿ ಎದ್ದು ಕೂಡಲೇ ತಿನ್ನೋಕ್ಕೆ ಶುರು ಮಾಡಿಬಿಡ್ತೀನಿ ಅಷ್ಟೇ ಈಗ. ಅದು ಬಿಟ್ಟರೆ ಐ ಟ್ರೈ ಟು ಬಿ ಆ್ಯಸ್ ಪೀಸ್ಫುಲ್ ಆ್ಯಸ್ ಪಾಸಿಬಲ್. ಯಾರ ಜೊತೆನೂ ಆರ್ಗ್ಯೂ ಮಾಡೋದು, ಮಾತಾಡೋದು, ಬೈಯೋದು ಹೆಂಗಾದ್ರೂ ಮುಂಚೆ ಮಾಡ್ತಾ ಇರಲಿಲ್ಲ. ಬಟ್ ಈಗ ಇನ್ನೂ ಜಾಸ್ತಿ ಐ ಟ್ರೈ ಟು ಬಿ ಮೋರ್ ಆ್ಯಂಡ್ ಮೋರ್ ಪೀಸ್. ತಲೆಗೆ ಜಾಸ್ತಿ ಏನು ಒತ್ತು ಕೊಡ್ತಾ ಇಲ್ಲ. ತಕ್ಷಣ ಅದು ಬರುತ್ತೆ ಇನಿಷಿಯಲಿ, ಯಾಕಂದ್ರೆ ನಾವು ಯಾವಾಗಲೂ ಕೆಲಸ ಮಾಡ್ತಿರ್ತೀವಲ್ಲ. ಫಸ್ಟು ಒಂದು 2-3 ತಿಂಗಳು ಅದೊಂದು ಬೇರೆ ಇದು ಹಾಂಟ್ ಮಾಡ್ತಾ ಇರುತ್ತೆ. ಅಯ್ಯೋ ಏನು ಮಾಡ್ತಿಲ್ಲ ಅಂತ. ದೆನ್ ಯು ವಾಂಟ್ ಟು ಬಿ ಆ್ಯಕ್ಟಿವ್ ಸಡನ್ಲಿ. ಆಮೇಲೆ ಬಾಡಿ ಈಸ್ ನಾಟ್ ಅಲವಿಂಗ್ ಯು ಟು ಬಿ ಆ್ಯಕ್ಟಿವ್. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಐ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಹಲವು ನಟಿಯರು ಆಗಲೇ ಹೇಳಿದ್ರಿ ಸರೋಗೆಸಿ ಅನ್ನುವಂಥದ್ದು, ಅಂದರೆ ಅವ್ರ ಬ್ಯೂಟಿ ಎಲ್ಲೋ ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಆ ರೀತಿನೂ ಮಾಡ್ತಾರೆ. ಸೊ ಅವರ ವೈಯಕ್ತಿಕ ಅಭಿಪ್ರಾಯಗಳೇನಿದೆ, ನನಗೆ ಅವ್ರ ಜೀವನ ವೈಯಕ್ತಿಕವಾಗಿ ಏನೂ ಗೊತ್ತಿಲ್ಲ. ಆನ್ ವಾಟ್ ಬೇಸಿಸ್ ದೇವ್ ಟೇಕನ್ ಇದಂತ. ಬಟ್ ಐ ಆಲ್ವೇಸ್ ಫೀಲ್ ಟು ಬಿ ಅ ಮದರ್ ಯು ಶುಡ್, ವೆನ್ ಯು ಗಿವ್ ಬರ್ತ್ ಯುವರ್ ಸೆಲ್ಫ್, ದಟ್ ಈಸ್ ದಿ ಬೆಸ್ಟ್ ಥಿಂಗ್. ಅಂದರೆ ಅದನ್ನು ನಾನು ಅನುಭವಿಸೋಕ್ಕಾಗತ್ತೆ ಅಂತ ನಾನಾಗೆ ನಾನು ಇದು ಜನ್ಮ ಕೊಟ್ಟಾಗ. ಅದು ಸ್ವಲ್ಪ ಸರೋಗೆಸಿಯಿಂದ ಬಂದರೆ ನಾನು ಕೇಳ್ಪಟ್ಟಿರೋ ಅಂಥದ್ದು. ನನ್ನ ಇನ್ನೊಬ್ಬರು ಸ್ನೇಹಿತರು ಮನೆಯಲ್ಲೂ ಅವರು ಇದೆ ಸರೋಗೆಸಿಯಿಂದನೇ ತೊಗೊಂಡಿದ್ದು. ಅವ್ರು ಹೇಳ್ತಾಯಿದ್ರಂತೆ, ಅವ್ರ ಗಂಡನೇ ಹೇಳ್ತಾಯಿದ್ರಂತೆ, ನಮ್ಮನೇಲಿ ಮಗು ಇದೆ ಅಂತಲೇ ಗೊತ್ತೇ ಆಗಲಿಲ್ಲ, ಒಂದೇ ಸತಿ ಬಂದುಬಿಡ್ತು ರೆಡಿಮೇಡ್ ಮಗು ಅಂತ ಹೇಳಿದ್ರು. ಸೊ ಈ ಥರದ್ದೆಲ್ಲ ಬದಲಾವಣೆಗಳಿರುತ್ತೆ. I have opted for it. Nothing against anyone, you know. ಯಾವ ತಿಂಗಳಲ್ಲಿ ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಸೆಪ್ಟೆಂಬರ್. ಹಾಂ. ಸದ್ಯಕ್ಕೆ ಡಾಕ್ಟರ್ ಸುಷ್ಮಾ ಅವರೇ ನಿಮಗೆ ಟ್ರೀಟ್ ಮಾಡ್ತಿದ್ದಾರೆ, ಹೇಗೆ ಮೇಡಮ್? ಹೌದು. ಈವನ್ ಫಾರ್ ಡೆಲಿವರಿ ಆಲ್ಸೋ ಶೀಲ್ ಬಿ ದಿ ಒನ್ ಹೂ ಇಸ್ ಗೋಯಿಂಗ್ ಟು ಜಾಯಿನ್ ಮೀ ಅಂಡರ್ ಹರ್. ಇಲ್ಲ, ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಆಗಲ್ಲ. ಅವಳಿ ಜವಳಿ ಆಗಿರೋದ್ರಿಂದ ಕಂಪಲ್ಸರಿ ಇದು. ಆ್ಯಂಡ್ ಕನ್ಸಿಡರಿಂಗ್ ಮೈ ಏಜ್ ಆ್ಯಂಡ್ ಎವ್ರಿಥಿಂಗ್, ಬೇಡ ರಿಸ್ಕ್ ಅಂತ ದೇ ವಿಲ್ ಗೋ ಫಾರ್ ಸಿಸೇರಿಯನ್. ಇದು ಸಿ ಸೆಕ್ಷನ್ ಮಾಡ್ತಾರೆ.